ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಲ್ಸ್ ಆಫ್ ಪಬ್ಲಿಕ್. ನಾನು ನಿಮ್ಮ ಶಯಾನ್. ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಯುವ ಸಂಸದರು ಅಥವಾ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರೆಂತ ಪ್ರಖ್ಯಾತಿ ಪಡೆದುಕೊಂಡಿರುವ ತೇಜಸ್ವಿ ಸೂರ್ಯರವರು ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಸೊ ಏನೀ ಘಟನೆ, ಏನೀ ಸ್ಟೋರಿ, ಇದರ ಕುರಿತು ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಾನು ನೀಡುತ್ತಾ ಹೋಗುತ್ತೇನೆ. ಇತ್ತೀಚೆಗೆ ಆಪರೇಷನ್ ಸಿಂಧೂರ ನಡೀತು. ಅದಕ್ಕೆ ಕಾರಣ ಪಹಲ್ಗಾಮ್ ದಾಳಿ ನಡೆದಾಗ ಭಾರತದ ಪರ ವಾದ ನಡೆಸಲು ಒಂದಿಷ್ಟು ಸಮಿತಿಯನ್ನು ರಚನೆ ಮಾಡಲಾಗಿರುತ್ತದೆ. ಸೊ ಈ ಒಂದು ಸಮಿತಿಯಲ್ಲಿ ಸಂಸದರು ಅಂದರೆ ಹಿರಿಯರು, ತುಂಬ ಎಕ್ಸ್ಪೀರಿಯನ್ಸ್ ಪೊಲಿಟಿಕ್ಸಲ್ಲಿ ಇರೋವರು, ಸಂಸದರಾಗಿ ಸಾಕಷ್ಟು ವರ್ಷ ಕಾರ್ಯನಿರ್ವಹಿಸಿದವರು ಇಂಥವರು ಈ ಸಮಿತಿಯಲ್ಲಿ ಇರ್ತಾರೆ. ಶಶಿ ತರೂರ್ ಇರ್ಬೋದು, ಮತ್ತು ತೇಜಸ್ವಿ ಸೂರ್ಯ ಅವರು ಇರ್ಬೋದು. ಇವರೆಲ್ಲರೂ ಕೂಡ ಈ ಒಂದು ಸಮಿತಿಯಲ್ಲಿ ಇರ್ತಾರೆ. ಇವರೆಲ್ಲ ಸೇರಿ ಒಂದು ಅಮೆರಿಕಾಗೆ ಹೋದಾಗ ಓರ್ವ ಸಂಸದರು ಏನು ಮಾಡ್ತಾರಂದರೆ, ತಮ್ಮ ರೆಫರೆನ್ಸ್ ಯೂಸ್ ಮಾಡೋ ಮುಖಾಂತರ, ತಮ್ಮ ಕಾಂಟ್ಯಾಕ್ಟ್ಸ್ ಯೂಸ್ ಮಾಡೋ ಮುಖಾಂತರ ಡೊನಾಲ್ಡ್ ಟ್ರಂಪ್ ಅವರಿಗೆ ಪರ್ಸ್ನಲಿ ಹೋಗಿ ಭೇಟಿ ಮಾಡ್ತಾರೆ. ಸೊ ಈ ಪರ್ಸ್ನಲ್ ಹೋಗಿ ಭೇಟಿ ಮಾಡಿದಾಗ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಕುತೂಹಲ ಮೂಡುತ್ತೆ. ನಾನು ಕೂಡ ಭೇಟಿ ಆಗಬೇಕು, ನಾನು ಕೂಡ ಇವ್ರ ಹತ್ರ ಹೋಗಿ ಮಾತಾಡಬೇಕು ಅನ್ನೋ ಒಂದು ಕಾರಣದಿಂದ ತೇಜಸ್ವಿ ಸೂರ್ಯ ಅವರು ವೈಟ್ ಹೌಸ್ ಕಡೆಗೆ ಹೊರಟುಬಿಡ್ತಾರೆ. ಯಾರು ಸಂಸದ ಭೇಟಿಯಾಗಿದ್ದು ಪರ್ಸ್ನಲಿ ಎನ್ನುವ ಮಾಹಿತಿ ಅಂತೂ ಇಲ್ಲ. ಆದರೆ ತೇಜಸ್ವಿ ಸೂರ್ಯ ಅವರು ಏನು ಮಾಡ್ತಾರೆ, ವೈಟ್ ಹೌಸಿಗೆ ಹೋದ ತಕ್ಷಣ ಅಲ್ಲಿನ ಸಿಬ್ಬಂದಿ ಒಬ್ರಿಗೆ ಹೇಳ್ತಾರೆ, ನಾನು ಭಾರತದಿಂದ ಬಂದಿದ್ದೀನಿ, ನಾನು ನರೇಂದ್ರ ಮೋದಿ ಅವರ ಖಾಸ. ನನಗೆ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ಗೆ ತಲುಪಿಸುವ ಒಂದು ಮೆಸೇಜನ್ನು ಕಳಿಸಿದ್ದಾರೆ ಅಂತ ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ. ಅಲ್ಲಿನ ಸಿಬ್ಬಂದಿಗೆ ಡೌಟ್ ಬರುತ್ತೆ. ಡೌಟ್ ಬಂದ ಕಾರಣ ಅಮೆರಿಕದಲ್ಲಿರುವ ಭಾರತ ರಾಯಭಾರಿ ಕಚೇರಿಗೆ ಅವರು ತಕ್ಷಣ ಇಮಿಡಿಯೇಟ್ಲಿ ಏನು ಮಾಡ್ತಾರೆ, ಕಾಲ್ ಮಾಡ್ತಾರೆ. ಇಮಿಡಿಯೇಟ್ಲಿ ಕಾಲ್ ಮಾಡಿದ ತಕ್ಷಣ ಅವರು ಭಾರತ ರಾಯಭಾರಿ ಕಚೇರಿಯಲ್ಲಿ, ಸರ್ ನೋಡಿ, ಈ ಥರ ಯಾರೋ ಓರ್ವ ವ್ಯಕ್ತಿ ನರೇಂದ್ರ ಮೋದಿ ಅವರ ಹೆಸರು ಹೇಳ್ಕೊಂಡು ಬಂದಿದ್ದಾರೆ, ಅವರು ನೀವು ಕಳಿಸಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಅವ್ರಿಗೆ ಕೇಳ್ತಾರೆ. ಅವಾಗ ಭಾರತ ರಾಯಭಾರಿ ಕಚೇರಿಯಲ್ಲಿ ಯಾರು ಎತ್ತ ಅವ್ರಿಗೇನು ಗೊತ್ತಿರಲ್ಲ, ಅವ್ರಿಗೇನು ಮಾಹಿತಿ ಇರಲ್ಲ. ಸೊ ಅವ್ರು ಕೂಡಲೇ ಶಾಕ್ ಆಗ್ತಾರೆ. ತದನಂತರ ತೇಜಸ್ವಿ ಸೂರ್ಯ ಅಂತ ಹೆಸರು ಗೊತ್ತಾಗತ್ತೆ. ಹೆಸರು ಗೊತ್ತಾದ ತಕ್ಷಣ ಭಾರತ ರಾಯಭಾರಿ ಕಚೇರಿಯಿಂದ ಪ್ರಧಾನಮಂತ್ರಿ ಕಚೇರಿಗೆ ಕರೆ ಹೋಗುತ್ತೆ. ಕರೆ ಹೋದ ತಕ್ಷಣ ಎಲ್ಲ ವಿಚಾರಣೆ ಮಾಡ್ತಾರೆ. ಆಮೇಲೆ ಗೊತ್ತಾಗತ್ತೆ, ಇಲ್ಲ, ತೇಜಸ್ವಿ ಸೂರ್ಯ ಅವ್ರನ್ನ ಯಾವುದೇ ಕಾರಣಕ್ಕೂ ಕಳಿಸಿಲ್ಲ. ಅವ್ರಿಗೂ ಕೂಡ ಒಂಥರ ಶಾಕ್ ಉಂಟಾಗತ್ತೆ. ಸೊ ನಾವು ಯಾರಿಗೂ ಕಳಿಸಿಲ್ವಲ್ಲಪ್ಪ ಅಂತ. ಮತ್ತೆ ಪ್ರಧಾನಮಂತ್ರಿ ಕಚೇರಿಯಿಂದ ಭಾರತ ರಾಯಭಾರಿ ಕಚೇರಿಗೆ ಕೂಡಲೇ ಕರೆ ಮಾಡ್ತಾರೆ, ಇಲ್ಲ, ಅವರು ವೈಯಕ್ತಿಕವಾಗಿ ಭೇಟಿಯಾಗಕ್ಕೆ ಬಂದಿರೋದು, ಯಾವುದೇ ರೀತಿಯಾದ ಸರ್ಕಾರದ ಮೆಸೇಜ್ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಗೊತ್ತಾದ್ಮೇಲೆ ತೇಜಸ್ವಿ ಸೂರ್ಯ ಅವರನ್ನ ಸೇರಿಸಲ್ಲ, ಅವ್ರನ್ನ ಆಚೆ ಹಾಕ್ತಾರೆ. ಮತ್ತೆ ಪ್ರಧಾನಮಂತ್ರಿ ಕಚೇರಿಯಿಂದ ನರೇಂದ್ರ ಮೋದಿ ಅವರಿಗೆ ಒಂದು ಮೆಸೇಜ್ ರವಾನೆ ಆಗುತ್ತೆ, ಈ ಥರ ತೇಜಸ್ವಿ ಸೂರ್ಯ ಎನ್ನುವ ಸಂಸದರು ಈ ರೀತಿಯಾದ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ. ಆಮೇಲೆ ನರೇಂದ್ರ ಮೋದಿ ಅವರು ಕೂಡ ಒಂದಿಷ್ಟು ಕೋಪಗೊಳ್ತಾರೆ. ಸೊ ಪ್ರಧಾನಮಂತ್ರಿ ಕಚೇರಿಯಿಂದ ಕೂಡಲೇ ಪ್ರಧಾನಮಂತ್ರಿ ಅವರಿಗೆ ಮೆಸೇಜ್ ಹೋಗುತ್ತೆ. ಪ್ರಧಾನಮಂತ್ರಿ ಅವ್ರು ಏನು ಮಾಡ್ತಾರೆ, BL ಸಂತೋಷ್ ಅವರಿಗೆ ಕರೆ ಮಾಡಲು ಸೂಚನೆ ಕೊಡ್ತಾರೆ. BL ಸಂತೋಷ್ ಅವರಿಗೆ ಕಾಲ್ ಮಾಡಿ ತಕ್ಷಣ ಕ್ಲಾಸ್ ತಗೊಳ್ತಾರೆ. ಯಾಕೆ BL ಸಂತೋಷ್ ಅವರಿಗೆ ಕರೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅನಂತಕುಮಾರ್ ಅವರು ಸತ್ತಾಗ ಬೆಂಗಳೂರು ದಕ್ಷಿಣ ಲೋಕಸಭಾ ಟಿಕೆಟನ್ನು ಅವರ ಪತ್ನಿಗೆ ನೀಡಬೇಕೆನ್ನೋ ಒಂದು ಚರ್ಚೆಗಳು ಬಹಳಷ್ಟು ನಡೀತಿತ್ತು. ಆದರೆ ಆ ಟಿಕೆಟನ್ನು ತಪ್ಪಿಸಿ ತೇಜಸ್ವಿ ಸೂರ್ಯ ಅವರಿಗೆ ನೀಡಲಾಗಿತ್ತು. ಯುವಕರು, ವಿದ್ಯಾವಂತರು, ಓದಿದ್ದಾರೆ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಿಸಿದ್ರೆ ಅಭಿವೃದ್ಧಿಯನ್ನು ಮಾಡ್ತಾರೆ ಎನ್ನುವ ಕಾರಣದಿಂದ BL ಸಂತೋಷ್ ಅವರು ತೇಜಸ್ವಿ ಸೂರ್ಯ ಅವರಿಗೆ ಅಪ್ರೋಚ್ ಮಾಡಿ ಇವರಿಗೆ ಟಿಕೆಟ್ ಕೊಡಬೇಕು ಎನ್ನುವ ಕಾರಣಕ್ಕೆ ಟಿಕೆಟನ್ನು ಕೊಡಿಸ್ತಾರೆ. ಮತ್ತು ತೇಜಸ್ವಿ ಸೂರ್ಯ ಅವ್ರು ಗೆಲ್ತಾರೆ. ಮತ್ತು ಈ ಥರ ಒಂದು ಎಡವಟ್ಟನ್ನು ಮಾಡಿರ್ತಾರೆ. ಸ್ನೇಹಿತರೆ, ಇಷ್ಟೋ ಮಾಹಿತಿಯನ್ನು ಸದ್ಯಕ್ಕೆ ನನಗೆ ಸಿಕ್ಕಿದೆ. ತಾವು ಕೂಡ ಈ ಮಾಹಿತಿ ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದ.